ದಾವಣಗೆರೆಯಲ್ಲಿ ನಡೀತಿರ್ತಕ್ಕಂಥ ಉಪಚುನಾವಣೆ ಬಹಿರಂಗ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಒಂದು ಅಸಂಬದ್ಧವಾದಂಥ ಅನ್ಪಾರ್ಲಿಮೆಂಟರಿ ಶಬ್ದವನ್ನು ಉಪಯೋಗಿಸಿ BJPಯವರ ಅಯೋಗ್ಯರು, ಮುಟ್ಟಾಳರು, ಅಲ್ಪಸಂಖ್ಯಾತರ ಹಿತಕಾಯುವಂಥದ್ದು ಏಕೈಕ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ಏನು ರಾಷ್ಟ್ರಪತಿಯಾಗಿ ಅಬ್ದುಲ್ ಕಲಾಂ ಅವ್ರನ್ನ ನೇಮಕ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂಥೇಳಿ ಇವತ್ತು ಸುಳ್ಳು ಹೇಳೋದ್ರ ಮುಖಾಂತರ ಮತ್ತು ಅಸಂವಿಧಾನಾತ್ಮಕವಾದ ಪದಗಳನ್ನ ಅನ್ಪಾರ್ಲಿಮೆಂಟ್ರಿ ವರ್ಡ್ಗಳನ್ನ ಯೂಸ್ ಮಾಡಿ ಒಂದು ಶಾಸಕ ಸ್ಥಾನದಲ್ಲಿರ್ತಕ್ಕಂಥವ್ರು ಮೋಟಿವೇಶನ್ ಸ್ಪೀಚನ್ನು ಕೊಡೋದ್ರಲ್ಲಿ ಎಕ್ಸ್ಪರ್ಟು ಅಂತೇಳಿ ತಮ್ಮ ಬೆನ್ನನ್ನು ತಾವೇ ತಚ್ಕೊಳ್ತಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಇವತ್ತು ಒಂದು ಕಡೆ ಪ್ರತಾಪ್ ಸಿಂಹ ಅವ್ರನ್ನ ಕೋತಿ ಅಂತಂತಾರೆ, ಯತ್ನಾಳ್ನ ವಿಜಯನಗರ ಕೋತಿ ಅಂತಂತಾರೆ, ವಿಜಯಪುರ ಕೋತಿ ಅಂತಾರೆ, ಇವ್ರನ್ನ ಮೈಸೂರು ಕೋತಿ ಅಂತಂತಾರೆ. ಇವ್ರು ಏನು ಅಂತ ಅವರೇ ಹೇಳಬೇಕು. ಇವತ್ತು ಇಡೀ ಸದನದಲ್ಲಿ ಶಾಸಕರುಗಳಿಗೆ ಒಂದು ವ್ಯಾಕರಣದ ಪಾಠ ಮಾಡೋಂಥ ಸಿದ್ದರಾಮಯ್ಯನವರು ಬಹುವಚನ ಅಂದ್ರೇನು, ಏಕವಚನ ಅಂದ್ರೇನು, ಹರ್ಸೋಸ್ವರ ಅಂದ್ರೇನು, ದೀರ್ಘಸ್ವರ ಅಂದ್ರೇನು ಅಂತೇಳಿ ಸದನದಲ್ಲಿ ಪಾಠ ಮಾಡ್ತಾರೆ. ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ ನಾವು ಮನವಿ ಮಾಡ್ತಾಯಿದ್ವಿ, ತತ್ಕ್ಷಣಕ್ಕೆ ನೀವು ಮೋಟಿವೇಶನ್ ಸ್ಪೀಚ್ ಕೊಡ್ತಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರಿಗೆ 1 ಗಂಟೆ ಪಾಠ ಮಾಡಿ ಸ್ವಾಮಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ನಾವು ಯಾವ ರೀತಿ ಇರಬೇಕು, ನಮ್ಮ ಮಾತು ನಡವಳಿಕೆ ಹೇಗಿರಬೇಕು ಅಂತ ದಯವಿಟ್ಟು ತಾವು ಹೇಳ್ಕೊಡ್ಬೇಕು. ಯಾಕೆಂತಂದರೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರದೀಪ್ ಈಶ್ವರ್ ಅವರು ಮಾಡಿರ್ತಕ್ಕಂಥ ಈ ಏನು ಒಂದು ಗುಂಪು ಘರ್ಷಣೆ ಮತ್ತು ಹೇಟ್ ಸ್ಪೀಲು ದ್ವೇಷ ಭಾಷಣ ಏನಿದೆ, ಒಂದು ಮಾತೇನಿದೆ, ಅದರ ಮೇಲೆ ಒಂದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ಕೋಬೇಕು ಅಂಥೇಳಿ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ದೂರನ್ನು ದಾಖಲು ಮಾಡಿದ್ದೀವಿ, ದೂರು ಕೊಡ್ತಾಯಿದ್ದೀವಿ. ತತ್ಕ್ಷಣಕ್ಕೆ ಮುಖ್ಯ ಚುನಾವಣಾಧಿಕಾರಿಗಳು ವಿಧಾನಸಭಾ ಸ್ಪೀಕರ್ ಅವರಿಗೆ ಒಂದು ಪತ್ರವನ್ನು ಬರೆದು, ಯಾಕೆಂದರೆ ಮಾನಸಿಕ ಅಸಮತೋಲನ ಕಳ್ಕೊಂಡಿದ್ದಾರೆ ಇವರು ಮೆಂಟಲಾಗಿ ಸ್ಟೇಬಲ್ ಇದ್ದರೋ ಇಲ್ಲವೋ ಅಂಥೇಳಿ ನಮ್ಗೆ ಡೌಟ್ ಆಯ್ತಾ ಇದೆ. ಹಾಗಾಗಿ ಇವ್ರನ್ನ ನಿಮಾನ್ಸಲ್ಲಿ ಚಿಕಿತ್ಸೆಗೆ ಒಳಪಡಿಸಿ ಇವ್ರನ್ನ ಫಿಟ್ನೆಸ್ ಸರ್ಟಿಫಿಕೇಟ್ ತರೋವರೆಗೂ ಇವ್ರನ್ನ ಶಾಸಕ ಸ್ಥಾನದಿಂದ ಅಮಾನತು ಮಾಡಬೇಕು. ಮತ್ತು ಚುನಾವಣಾಧಿಕಾರಿಗಳು ಬಹಿರಂಗ ಸಭೆ ಏನಿದೆ ಆ ಸಭೆಗಳಲ್ಲಿ ಭಾಗವಹಿಸಬಾರ್ದು ಅಂಥೇಳಿ ಇವ್ರನ್ನ ದಾವಣಗೆರೆ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಮತ್ತು ಸುಮೋಟೋ ಕೇಸನ್ನು ಚುನಾವಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ಇವ್ರ ಮೇಲೆ ಏನು ಒಂದು ದ್ವೇಷ ಭಾಷಣವನ್ನು ಮಾಡಿದ್ದಾರೆ, ಅಸಂಬದ್ಧ ಹೇಳಿಕೆಯನ್ನು ಅನ್ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ಕೊಂಡು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮನವಿ ಮಾಡಿದ್ವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.